ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಾನು ಐ ಡಿಸ್ಅಗ್ರಿ ವಿತ್ ದಿಸ್ ಬಿಕಾಸ್ ಕಾಲಕ್ಕೆ ತಕ್ಕಂತೆ ಈ ರೀತಿಯ ಕನ್ನಡ ಪರ ಹೋರಾಟಗಾರರು ಮತ್ತು ರೈತ ಮುಖಂಡರ ಮೇಲಿನ ಕೇಸ್ಗಳನ್ನು ವಾಪಸ್ಗಳು ತೆಗೆದುಕೊಂಡಿದ್ದಿದೆ. ಅದು ಬಿಜೆಪಿನೂ ಮಾಡಿದೆ ಮತ್ತು ಕಾಂಗ್ರೆಸ್ಸೂ ಮಾಡಿದೆ. ಹಾಗಂತ ಇದು ಕಣ್ಣೊರೆಸುವ ತಂತ್ರ ಅಂತ ನಿಜವಾಗ್ಲೂ ಮಾಡಿರೋದನ್ನ ಸಮಾಜಕ್ಕೆ ಒಳ್ಳೆಯದಾಗುವಂತಹ ಅಥವಾ ನಾಡು ನುಡಿ ಜಲಭಾಷೆಗೋಸ್ಕರ ಹೋರಾಟದ ಪರವಾಗಿ ನಿಂತಿರುವಂತಹ ಸರ್ಕಾರಗಳ ಬಗ್ಗೆ ನಾವು ಅಷ್ಟೊಂದು ತುಚ್ಛವಾಗಿ ಮಾತಾಡೋದು ಬೇಡ. ಸರಿ, ಅದನ್ನ ನಾವು ಅಪ್ರಿಷಿಯೇಟ್ ಮಾಡ್ತಾನೆ ನಾವು ಇದನ್ನ ಮಾತಾಡೋದು ಬೆಟರ್. ಈ ಆಳಂದದಲ್ಲಿ ದರ್ಗಾದಲ್ಲಿ ಆದಂತಹ ಅಲಿಗೇಷನ್ಸ್ ಏನು, ಪ್ರಮೋದ್ ಮುತಾಲಿಕರು, ಚೈತಾ ಕುಂದಾಪುರ ಮತ್ತು ಕನ್ನಡ ಪರ ಹೋರಾಟಗಾರರು ಇವ್ರದ್ದು ಅಲಿಗೇಷನ್ಸ್ ಏನು ಹೇಳಿ. ಎರಡನ್ನೂ ಈಗ ಉದಾಹರಣೆಗೆ ಸರ್, ಚೈತ್ರಾ ಕುಂದಾಪುರ ಮತ್ತು ಪ್ರಮೋದ್ ಮುತಾಲಿಕ್ ಅವ್ರಿಗೆ ಅಲ್ಲಿ ಪ್ರವೇಶವನ್ನ ನಿರ್ಬಂಧ ಮಾಡಿದ್ರು. ಯಾಕೆ ಅಂತ ಅಂದರೆ, ಈಗ ಉದಾಹರಣೆಗೆ ಈಗ ಚೈತ್ರಾ ಕುಂದಾಪುರ ಅವರು ಈಗ ಹೆಂಗಿದ್ದಾರೆ ಏನೋ ಗೊತ್ತಿಲ್ಲ ನನಗೆ, ಬಟ್ ಅದರ್ವೈಸ್ ಆಲ್ಸೋ ಅವರು ಉಗ್ರ ಭಾಷಣಕಾರರಾಗಿದ್ರು. ಅವರು ಮುಸಲ್ಮಾನ ವಿರೋಧಿ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ರು ಈ ಹಿಂದೆ. ಪ್ರಮೋದ್ ಮುತಾಲಿಕ್ ಅವರ ತತ್ವ ಸಿದ್ಧಾಂತಗಳು, ಅವರ ಅಜೆಂಡಾ ಕೂಡ ಕ್ವೈಟ್ ಕ್ಲಿಯರ್ ಆಗಿದೆ. ಅವರು ಜಿಹಾದಿಗಳ ಬಗ್ಗೆ ಅಥವಾ ಮತಾಂತರದ ಬಗ್ಗೆ ಅಥವಾ ಏನು ಮುಸಲ್ಮಾನರ ವಿಚಾರದಲ್ಲಿ ತುಂಬ ಕಟುವಾಗಿ ಟೀಕೆ ಮಾಡುವಂಥವರು. ಅವರು ಆಳಂದ ಕ್ಷೇತ್ರದವರು ಅಲ್ಲ. ಆದ್ದರಿಂದ ಹೊರಗಿನಿಂದ ಬಂದು ಪ್ರಚೋದನೆ ಕೊಡಬಹುದು ಅನ್ನೋ ಕಾರಣಕ್ಕೆ ಅವರ ಪ್ರವೇಶವನ್ನ ನಿರ್ಬಂಧ ಮಾಡಲಾಗಿದೆ. ನಿಮಗೆ ಒಂದು ಮಾಹಿತಿ, ಆದರೂ ಕೂಡ ಅವರು ಮತ್ತೆ ಆ ಪುರಪ್ರವೇಶ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಸೊ ಅದಾದ ಮೇಲೆ ಅಲ್ಲಿ ಮುಸಲ್ಮಾನರು ಕೂಡ ಕಲ್ಲು ತೂರಾಟ ಮಾಡಿದ್ರು, ಬೆತ್ತಗಳನ್ನ ತೋರಿಸಿದ್ರು. ಅದು ಕೂಡ ಇದೆ, ಅದನ್ನ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ನೋಡಿ, ಆಳಂದದವರು ಅಲ್ಲ ಪ್ರಮೋದ್ ಮುತಾಲಿಕ್ರವರು ಅಂತ ಹೇಳಿದ್ರಿ. ಅಲ್ಲ, ನಾನು ಚೈತ್ರಾ ಕುಂದಾಪುರ ಹೇಳಿದೆ. ಚೈತ್ರಾ ಕುಂದಾಪುರ ಒಬ್ಬ ಹೋರಾಟಗಾರ, ಭಾರತ ದೇಶದ ಪ್ರಜೆ ಆದಮೇಲೆ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿ ತನಕ, ಈ ಕಡೆ ದ್ವಾರಕಾಧಾಮದಿಂದ ಹಿಡಿದು ಕಾಮರೂಪದ ತನಕ ಏನು ನಮ್ಮ ಭೂಭಾಗ ಇದೆ, ಭಾರತ ದೇಶದ ನಾಗರಿಕನಾಗಿ ಅವನು ಯಾವುದೇ ಜಾಗದಲ್ಲಿ ಎಂಥದ್ದೇ ಹೋರಾಟ ಕಾನೂನಿನ ಪ್ರಚೋದನೆ ಮಾಡಬಹುದು. ಒಂದ್ ನಿಮಿಷ ಕೋಮು ಪ್ರಚೋದನೆ ಮಾಡಿ ಒಂದು ಸಮುದಾಯವನ್ನ ಟಾರ್ಗೆಟ್ ಮಾಡಿ ಪ್ರಚೋದನಾಕಾರಿ ಭಾಷಣಗಳನ್ನು ಮಾಡಬಹುದು. ನಿಮ್ಮತ್ತಕ್ಕೆ ಬರ್ತೇನೆ, ಮಾತಾಡಕ್ಕೆ ದಯವಿಟ್ಟು ಅವಕಾಶ ಕೊಡಿ. ಈಗ ಕಾಡುಗಳನ್ನು ಉಳಿಸಿ ಅಂತ ಹೇಳಿದ್ರೆ ಅವರು ಎನ್ವಿರಾನ್ಮೆಂಟಲಿಸ್ಟ್ ಆಗ್ತಾರೆ. ಈ ನಾಯಿಗಳು, ಬೆಕ್ಕುಗಳು, ಪಾರಿವಾಳಗಳನ್ನು ಇವರು ರಕ್ಷಣೆ ಮಾಡೋಕ್ಕೆ ಹೋದರೆ ಅವರು ಅನಿಮಲ್ ಲವರ್ಸ್ ಆಗ್ತಾರೆ. ಗೋವನ್ನು ರಕ್ಷಣೆ ಮಾಡೋಕ್ಕೆ ಹೋದರೆ ಮಾತ್ರ ನಾವು ಕೋಮುವಾದಿ ಆಗ್ತೀವಿ. ಹೇಗೆ ನೀವು ಗೋವುಗಳನ್ನ ರಕ್ಷಣೆ ಮಾಡೋದು ಅಷ್ಟು ಈಸಿ ಮುಸಲ್ಮಾನರು ಸರಿ ಇಲ್ಲ, ಮುಸಲ್ಮಾನರು ಮತಾಂತರ ಮಾಡ್ತಾರೆ, ಮುಸಲ್ಮಾನರೆಲ್ಲರೂ ಭಯೋತ್ಪಾದಕರು, ಮುಸಲ್ಮಾನರಿಂದ ದೇಶಕ್ಕೆ ಅಪಾಯ ಇದೆ ಅಂತ ಸಾರಾಸಗಟಾಗಿ ಮುಸಲ್ಮಾನರನ್ನ ವಿರೋಧಿಸೋದಿದೆಯಲ್ಲ, ಅದು ಕೋಮು ಪ್ರಚೋದನೆ. ನೀವು ಗೋವುಗಳ ರಕ್ಷಣೆ ಅನ್ನುವಂತ ಮುಖವಾಡ ಮುಸ್ಲಿಮರನ್ನ ವಿರೋಧಿಸೋದಿದೆಯಲ್ಲ, ಸ್ಪಷ್ಟೀಕರಣ ಕೊಡ್ತೇನೆ. ಈ ದೇಶದಲ್ಲಿ ರಫ್ಲಿ 14ರಿಂದ 15 ಅಥವಾ 15.5% ಮುಸಲ್ಮಾನರಿದ್ದಾರೆ. ಅವರ ವಿರುದ್ಧ ನಮ್ಮದೇನು ಚಕಾರ ಇಲ್ಲ. ಈ ದೇಶದ ಅನ್ನವನ್ನು ತಿಂದು ಈ ದೇಶದಲ್ಲಿ ದುಡಿದು ಈ ದೇಶದ ಒಳಿತಿಗಾಗಿ ದುಡಿಯುವಂಥ ಮುಸಲ್ಮಾನರ ಬಗ್ಗೆ ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ನಿಜವಾದ ಇವರು ದೇಶದ ಸತ್ಪ್ರಜೆಗಳು, ಇವರು ದೇಶಕ್ಕೆ ಮಾರಕವಾದಂತ ಭಯೋತ್ಪಾದಕರು ಅಂತ ನೀವು ಹೆಂಗ್ ಸೆಗ್ರಿಗೇಟ್ ಮಾಡ್ತೀರಿ ಅದನ್ನ ಹೇಳಿ. ನಾವು ಇವ್ರ ಪರ ಇಲ್ಲ, ಅವ್ರ ಪರ ಇನ್ ಜನರಲ್ ಸ್ಟೇಟ್ಮೆಂಟ್ 5 ಜನ ಇದೀವಿ, 5 ಜನದಲ್ಲಿ ಇವ್ರ ದೇಶದ್ರೋಹಿ, ಇವ್ರ ದೇಶದ ಪರ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಿ. ಅದನ್ನ ಬಿಟ್ಬಿಟ್ಟು ಮುಸಲ್ಮಾನರಲ್ಲಿ ನೀವು ಕಣ್ಣಿಗೆ ಕಾಣದೇ ಇರೋರ ಬಗ್ಗೆ ನೀವು ಹೆಂಗೆ ಹೇಳ್ತೀರಿ? ಬಿ ಪರ್ಟಿಕ್ಯುಲರ್ ಅಲ್ಲ, ಇವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಇಂಥ ವ್ಯಕ್ತಿ ಸರಿ ಇಲ್ಲ, ಇಂಥವ್ರು ಸರಿ ಇಲ್ಲ ಅಂತ. ಮುಸಲ್ಮಾನರಲ್ಲಿ ಅವರು ಇದ್ದಾರೆ, ಇವರು ಇದ್ದಾರೆ ಅಂದ್ರೆ ನಿಮ್ಗೆ ಯಾರಂತಾನೆ ಗೊತ್ತಿಲ್ಲ. ಹೇಳ್ತೀನಿ ನೋಡಿ, ಭಾರತ ದೇಶದಲ್ಲಿರುವ ಎಲ್ಲ ಮುಸಲ್ಮಾನರನ್ನ ನಾವು ದ್ವೇಷಿಸಲ್ಲ, ಅರ್ಥ ಮಾಡ್ಕೊಳ್ಳಿ. ನಮ್ಮ ದೇಶ, ನಮ್ಮ ಸಂಸ್ಕೃತಿ ಮತ್ತು ಹಿಂದುತ್ವ ಮತ್ತು ಕ್ರಿಶ್ಚಿಯಾನಿಟಿ ಇದಕ್ಕೆ ಬೆಲೆ ಕಟ್ಕೊಂಡು ಹೋಗುವಂತಹ ಮುಸಲ್ಮಾನರನ್ನ ನಾವು ಗೌರವಿಸ್ತೇವೆ. ಮುಸಲ್ಮಾನರು ಯಾರು? ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾರಲ್ಲ, ಮುಸಲ್ಮಾನರು ಎಷ್ಟು ಪರ್ಸೆಂಟ್ ಇದ್ದಾರೆ? ಮುಸಲ್ಮಾನರು ರಫ್ಲಿ 15% ಇದ್ದಾರೆ. 15% ಅಲ್ಲಿ ಎಷ್ಟು ಜನ ದೇಶದ ಪರ ಇದ್ದಾರೆ, ಎಷ್ಟು ದೇಶದ ವಿರುದ್ಧ ಎಷ್ಟು ಜನ ಇದ್ದಾರೆ? ಒಂದು 4ರಿಂದ 5% ದೇಶದ ಯಾರವರು ಎಲ್ಲಿದ್ದಾರೆ? ಎಲ್ಲ ಕಡೆ ಇದ್ದಾರೆ. ಎಲ್ಲಿ ತೋರಿಸಿ, ಎಲ್ಲಿದ್ದಾರೆ? ಬೆಂಗಳೂರಲ್ಲಿ ಎಲ್ಲೆಲ್ಲಿದ್ದಾರೆ ಹೆಸರು ಹೇಳಿ. ವಿಧಾನಸೌಧದಲ್ಲೇ ನೋಡಿದ್ವಲ್ಲ, ಬೆಂಗಳೂರಲ್ಲಿ ಎಲ್ಲೆಲ್ಲಿದ್ದಾರೆ ಹೆಸರು ಹೇಳಿ. ಕಣ್ಣಿಗೆ ಕಾಣದವರನ್ನ ನೀವು ಇದ್ದಾರೆ ಇಲ್ಲ ಅಂತ ಹೇಳೋದಲ್ಲ, ಬಿ ಪರ್ಟಿಕ್ಯುಲರ್ ಇವರು ಇದ್ದಾರೆ ಅಂದ್ರೆ ನಾವೇ ಅವ್ರನ್ನ ತಕೊಂಡು ಹೋಗಿ ಪೊಲೀಸರಿಗೆ ಒಪ್ಪಿಸೋಣ.